ಕನ್ನಡ ರಾಜ್ಯೋತ್ಸವದ ಆಚರಣೆ ತಾಲೂಕು ಕಚೇರಿ ಆವರಣದಲ್ಲಿ ಬೆಳಗ್ಗೆ 8:30ಕ್ಕೆ ಮಾನ್ಯ ತಹಸೀಲ್ದಾರ್ ಮಂಜುನಾಥ್ ನಾಯಕ್ ಇವರಿಂದ ಧ್ವಜಾರೋಹಣ, ಖಾಸಗಿ ಶಾಲಾ ಮಕ್ಕಳಿಂದ ನಾಡಗೀತೆಯೊಂದಿಗೆ ಕಾರ್ಯಕ್ರಮ ಚಾಲನೆ. ತಾಲೂಕಿನಲ್ಲಿ 10ನೇ ತರಗತಿ ಹಾಗೂ ಪಿಯುಸಿ ಪರೀಕ್ಷೆಯ ಕನ್ನಡದಲ್ಲಿ 100ರಷ್ಟು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ. ವಿವಿಧ ಕನ್ನಡಪರ ಸಂಘಟನೆಗಳಿಂದ ಹಿರಿಯ ಗಣ್ಯ ವ್ಯಕ್ತಿಗಳಿಂದ ರಾಜ್ಯೋತ್ಸವ ಆಚರಣೆ. ಈ ಕಾರ್ಯಕ್ರಮಕ್ಕೆ ತಹಸೀಲ್ದಾರ್ ಮಂಜುನಾಥ್ ನಾಯಕ್, ತಾಲೂಕು ಪಂಚಾಯತ್ ಸಿಇಒ ಶ್ರೀಕುಮಾರ್, ಕೆಎಂ ಹೇಮಯ್ಯ ಸ್ವಾಮಿ ಮತ್ತು ಅರವಿ ಬಸವನಗೌಡ, ದಿಶಾ ಸಮಿತಿ ಸದಸ್ಯ ಡಾಕ್ಟರ್ ಎಸಿ ದಾನಪ್ಪ, ಜೈ ಭೀಮ್ ಸದಸ್ಯ ಲಕ್ಷ್ಮಣ, ಶಿಕ್ಷಣ ಇಲಾಖೆ ಮತ್ತು ಟಿಎಂ ಬಸವರಾಜ್, ವಿವಿಧ ಶಾಲಾ ಮಕ್ಕಳು, ತಾಲೂಕು ಆಡಳಿತ ಕಚೇರಿ ಸಿಬ್ಬಂದಿ ಭಾಗಿಯಾಗಿದ್ದರು. ಇನ್ನು ವಿಜಯನಗರ ಶಾಲೆ ಶಿಕ್ಷಕರಾದ ಸುನೀಲ್ ಮಾಲಿ ಪಾಟೀಲ್ ಕನ್ನಡದ ಬಗ್ಗೆ ಉಪನ್ಯಾಸ ನೀಡುವಾಗ ಆಂಗ್ಲ ಭಾಷೆ ಹೆಚ್ಚಾಗಿ ಬಳಸದೆ ಮಾತನಾಡುವಲ್ಲಿ ಯಶಸ್ವಿಯಾದರು. ಬೆಳಗ್ಗೆ 9:45 ಗಂಟೆಗೆ ತಾಯಿ ಭುವನೇಶ್ವರಿ ಮೂರ್ತಿ ಮೆರವಣಿಗೆ ಶ್ರೀ ಸೋಮನಾಥೇಶ್ವರ ದೇವಸ್ಥಾನದಿಂದ ಕಂಪ್ಲಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಶಾಲಾ ಮಕ್ಕಳಿಂದ ವಿಜಯ ಕರುನಾಡು ರಕ್ಷಣಾ ವೇದಿಕೆ ಸಂಘದ ಕಾರ್ಯಕರ್ತರು, ಶಿಕ್ಷಕರು, ಸಮಾಜದ ಗಣ್ಯ ವ್ಯಕ್ತಿಗಳು, ವಿವಿಧ ಬಗೆಯ ವೃಂದ ವಾದ್ಯಗಳಿಂದ ನಾಟ್ಯಗಳೊಂದಿಗೆ ಸಂಭ್ರಮದ ಅದ್ದೂರಿ ಮೆರವಣಿಗೆ ಸಾಗಿತು. ವರದಿ ಸಚ್ಚಿದಾನಂದ ಹಿರೇಮಠ್, ಪ್ರಜಾಪವರ್ ಟಿವಿ, ಕಂಪ್ಲಿ. ತುಂಬಾ ಸೊಗಸಾಗಿದೆ. ಕನ್ನಡನೇ ತುಂಬಾ ಹೃದಯ ಸ್ಪರ್ಶಿಯಾದಂತ ಭಾಷೆಯಾಗಿದೆ. ಸೊ ಹಾಗಾಗಿ ಈ ಕನ್ನಡ ನಾಡು ಮತ್ತು ಕನ್ನಡ ಭಾಷೆಯನ್ನು ಬಳಸುವಂತ ನಾವುಗಳು ಜಗತ್ತಿನಾದ್ಯಂತ ತುಂಬಾನೇ ಶ್ರೇಷ್ಠರು ಅಂತ ಭಾವಿಸಬೇಕಾಗುತ್ತದೆ. ವಿಶೇಷವಾಗಿ ಕನ್ನಡ ಇವತ್ತಿನ ಕನ್ನಡ ರಾಜ್ಯೋತ್ಸವ, ಕರ್ನಾಟಕ ರಾಜ್ಯೋತ್ಸವ ಅನ್ನುವಂಥ ವಿಷಯವನ್ನು ಮಂಡಿಸ್ತಾ ಹೋದಂತೆಲ್ಲ ಇವತ್ತು ನಮ್ಮೆಲ್ಲರಿಗೂ ಸಹ ಗೊತ್ತಿರುವಂಥ ವಿಷಯ. 1956 ಈ ಒಂದು ನವೆಂಬರ್ 1ರಂದು ಕನ್ನಡ ಏಕೀಕರಣದ ಮೊದಲ ದಿನವನ್ನು ನಾವು ವಿಜೃಂಭಣೆಯಿಂದ ಸಂಭ್ರಮ ಆಚರಣೆಯನ್ನು ಮಾಡ್ತೇವೆ. ನಂತರ ಒಂದು ಮೈಸೂರು ರಾಜ್ಯ ಅನ್ನುವಂತಹ ಹೆಸರಿನೊಂದಿಗೆ ಶುರುವಾದಂತಹ ಕನ್ನಡಿಗರ ಪಯಣ ಕೊನೆಯದಾಗಿ 1973 ನವೆಂಬರ್ 1ಕ್ಕೆ ಬಂದು ಕರ್ನಾಟಕ ಅನ್ನುವಂತಹ ಹೆಸರನ್ನು ಪಡೆದುಕೊಳ್ತದೆ. ಈ ಒಂದು ಕನ್ನಡ ಮತ್ತು ಕರ್ನಾಟಕ ಅನ್ನುವಂಥದ್ದು ಹೇಗೆ ಶುರುವಾಯಿತು ಅನ್ನುವಂಥದ್ದೇ ಒಂದು ವಿಶೇಷವಾದಂಥ ಪಯಣ. ಸೊ ಈ ಒಂದು ಭಾರತ ಸ್ವತಂತ್ರವನ್ನು ಗಳಿಸಿಕೊಂಡಂತ ನಂತರ, ಸ್ವತಂತ್ರವನ್ನು ಪಡೆದ ನಂತರ 1950ರಿಂದ ಕನ್ನಡದ ಏಕೀಕರಣದ ಪಯಣ ಶುರುವಾಗುತ್ತೆ. ನಾವೇನು ಕನ್ನಡದ ಕುಲ ಪುರೋಹಿತರು ಅನ್ನುವಂತಹ ಹೆಸರಿನಿಂದ ಗುರುತಿಸ್ತೇವೋ, ಈ ಅಂತಹ ವ್ಯಕ್ತಿಗಳು ಸೇರಿದಂತೆ ಗಣ್ಯಮಾನ್ಯರೆಲ್ಲರೂ ಸಹ ಆ ಒಂದು ಕನ್ನಡದ ಏಕೀಕರಣಕ್ಕಾಗಿ ತಮ್ಮ ಹೋರಾಟವನ್ನು ಶುರು ಮಾಡ್ತಾರೆ. ಅಂದಿನಿಂದ ಶುರುವಾದಂತಹ ಹೋರಾಟ ಅನೇಕ ಕವಿಗಳ ಒಂದಿಷ್ಟು ಸುಂದರ ಗೀತೆಗಳ ಮೂಲಕ ಕನ್ನಡಿಗರನ್ನ ಒಗ್ಗೂಡಿಸುತ್ತೆ. ಹಾಗೂ ಇಲ್ಲಿ ಬಂದಿರತಕ್ಕಂಥ ಕನ್ನಡ ಪ್ರೇಮಿಗಳಿಗೆ ಈ ಊರಿನ ಪರವಾಗಿ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯ. ಹಾಗೂ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯಮಾನ್ಯರಿಗೂ ಮತ್ತು ಅಧಿಕಾರಿಗಳಿಗೂ ಎಲ್ಲರಿಗೂ ಹಾರ್ದಿಕ ಶುಭಾಶಯ. ಕನ್ನಡ ರಾಜ್ಯೋತ್ಸವದ ಬಗ್ಗೆ ಈಗಾಗಲೇ ಗಣ್ಯ ವ್ಯಕ್ತಿಗಳು ಇರ್ಬೋದು ಮತ್ತು ಹಿರಿಯರು ಇರ್ಬೋದು. ಕನ್ನಡಕ್ಕೆ ಸುಮಾರು 2000 ವರ್ಷಗಳ ಕಾಲ ಇತಿಹಾಸ ಇದೆ. ಅದು ಕನ್ನಡಕ್ಕೆ ಸಾಂಸ್ಕೃತಿಕ ಭಾಷೆ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾದವರು ಕೂಡ ರೆಕಗ್ನೈಸ್ ಮಾಡಿದ್ದಾರೆ. ಮತ್ತು ಕರ್ನಾಟಕಕ್ಕೆ ಹಿಂದೆ ಹೊರತುಪಡಿಸಿ ನಮ್ಮ ಹಿರಿಯರು ಹೇಳ್ದಂಗೆ 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದೆ. ಸೊ ಇದೇ ಒಂದು ಸಾಕ್ಷಿ ಕನ್ನಡ ಎಷ್ಟು ಸಮೃದ್ಧವಾಗಿದೆ, ಸುಂದರವಾಗಿದೆ ಅಂತ ಹೇಳೋಕೆ. ಆಡಳಿತ, ತಾಲೂಕು ಆಡಳಿತ ಆಗಲಿ, ಜಿಲ್ಲಾ ಆಡಳಿತ ಆಗಲಿ, ಕರ್ನಾಟಕದ ಎಲ್ಲ ಆಡಳಿತದ ಅಧಿಕಾರಿಗಳು ಕೂಡ ಗೋಡೆ ಬರಹವನ್ನು ಬಿಟ್ಟು ಹೊರಗೊಂದು ಕನ್ನಡ ಪರವಾಗಿ ಹೋರಾಟ ಮಾಡುವಂತ ಮತ್ತು ಅದರ ಅಚಲವಾಗಿರ್ತಕ್ಕಂಥ ಮನಸ್ಥಿತಿಯಲ್ಲಿ ಹೊಂದಿದಾಗ ಮಾತ್ರ ಈ ಕನ್ನಡಕ್ಕೆ ಒಂದು ಅರ್ಥಪೂರ್ಣ ಸಿಗ್ತದೆ. ನಾವು ಇಲ್ಲಾಂದ್ರೆ ಕನ್ನಡ ರಾಜ್ಯೋತ್ಸವ ಕೇವಲ ನವೆಂಬರ್ 1ರಿಂದ ಹಿಡಿದು 31ರವರೆಗೆ ಮಾಡಿ ಮತ್ತೆ ಈಗ ಹೇಳಿದ್ರೆ ನಮ್ಮ ಗುರುಗಳು ಹೇಳಿದ್ರು ಹಿಂದೆ ಎಲ್ಲರೂ ಮಾಡಿದ್ರು, ಅದೆಲ್ಲ ಇತಿಹಾಸ.